ಎಲ್ರಿಗೂ ನಮಸ್ಕಾರ. ಏನಿವತ್ತೊಂದು ಸುದ್ದಿಗೋಷ್ಠಿ ನಡೆಸುತ್ತಿರುವ ಉದ್ದೇಶ ಏನಂದ್ರೆ, ನಮ್ಮ ಕೋಲಾರ ತಾಲೂಕಿನ ಶಾಸಕರಾದಂತ ಕೊತ್ತೂರು ಮಂಜಣ್ಣವರು ಹಾಗೂ ಮುಳಬಾಗಿಲು ತಾಲೂಕಿನ TAPCMC ಅಧ್ಯಕ್ಷರಾದಂತ ನಮ್ಮ ನಾಯಕರು ಕೊತ್ತೂರು ಮಂಜಣ್ಣವರು ಕರ್ನಾಟಕ ಸಹಕಾರ ರತ್ನ ಪ್ರಶಸ್ತಿ ಅವ್ರಿಗೆ 4 ದಿನ ಹಿಂದೆ ಬಾಗಲಕೋಟೆಯ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯ ಸಾಹೇಬ್ರ ಕಡೆಯಿಂದ ಅವ್ರಿಗೆ ಕರ್ನಾಟಕ ಸಹಕಾರ ರತ್ನ ಪ್ರಶಸ್ತಿ ಅವ್ರಿಗೆ ನೀಡಿದ್ದು ನಮ್ಮ ತಾಲೂಕಿಗೆ ಮತ್ತು ನಮ್ಮ ಜಿಲ್ಲೆಗೆ ಅತಿ ಹೆಚ್ಚು ಒಂದು ಹೆಮ್ಮೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಿವತ್ತೊಂದು ಹೋಗ್ಬಿಟ್ಟು ನಮ್ಮ ಪ್ರೀತಿಯ ನಾಯಕರಂತ ಕೊತ್ತೂರು ಮಂಜಣ್ಣವ್ರಿಗೆ ಹೋಗ್ಬಿಟ್ಟು ನಮ್ಮ ಮುಳಬಾಗಿಲಿನ NSU ಕಡೆಯಿಂದ ಅವ್ರಿಗೆ ಹೋಗ್ಬಿಟ್ಟು ಒಂದು ಗಾರ್ಲೆಂಡ್ ಮಾಡ್ಕೊಂಡು ವಿಶ್ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಕೊತ್ತೂರು ಮಂಜಣ್ಣವರು ತಾಲೂಕಿನ ಮಣ್ಣಿನ ಮಗ, ಸಮಾಜ ಸೇವಕರು, ದೀನ ದಲಿತರು, ಬಡವರಿಗೆ ಅವರು ದೇವರಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅದೇ ರೀತಿ ಅನೇಕ ವಿದ್ಯಾರ್ಥಿಗಳಿಗೆ ಎಲ್ಲಾ ರೀತಿಯಲ್ಲೂ ಅವರು ಸಹಾಯ ಮಾಡುತ್ತಾ ಇವಾಗ ನಮ್ಮ ತಾಲೂಕಿನ TAPCMC ಅಧ್ಯಕ್ಷರಾಗಿ ಬಡವರ ಪರವಾಗಿ ಅವರಿಗೆ ರೈತರಿಗೆ ಅತಿ ಹೆಚ್ಚು ಒಂದು ಕಡಿಮೆ ದರದಲ್ಲಿ ಗೊಬ್ಬರಗಳು ಇನ್ನೊಂದು ಮುಂತಾದವು ಮತ್ತೆ ಅನೇಕ ರೀತಿಯ ಸಾಲ ಸೌಲಭ್ಯಗಳನ್ನು ನಮ್ಮ ಮಂಜಣ್ಣವರು ರೈತರಿಗೆ, ಈ ತಾಲೂಕಿನ ರೈತರಿಗೆ ಅತ್ಯಂತ ಹೆಚ್ಚಾಗಿ ಒದಗಿಸಿಕೊಟ್ಟಿರ್ತಾರೆ. ಅವರಿಗೆ ಇದನ್ನೆಲ್ಲ ಗಮನಿಸಿ ನಮ್ಮ ಸಹಕಾರ ಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯವು ಸಹಕಾರ ರತ್ನ ಪ್ರಶಸ್ತಿ ನೀಡಿದಿರುವುದು ನಮ್ಮ ತಾಲೂಕಿಗೆ ಮತ್ತೆ ನಮಗೆ ತುಂಬಾ ಹೆಮ್ಮೆಯ ವಿಷಯ. ಅದೇ ರೀತಿ ಅವರು ಇನ್ನು ಮುಂದಿನ ದಿನಗಳಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ ಪ್ರಭಾವಿ ಮುಖಂಡ ಆಗಲಿ, ಇನ್ನೂ ಹೆಚ್ಚಾಗಿ ಮಂತ್ರಿ ಸ್ಥಾನ ಸಿಗ್ಲಿ, ಅವ್ರಿಗೆ ದೇವರು ಆಯುರು ಐಷ್ಯ ಉತ್ತಮ ಆರೋಗ್ಯ ಕೊಟ್ಟು ದೇವರು ಅವ್ರನ್ನ ಚೆನ್ನಾಗಿಡ್ಲಿ. ಅದೇ ರೀತಿ ಮುಳಬಾಗಿಲು ತಾಲೂಕಿನ ಪರವಾಗಿ ಹಾಗೂ ಮತ್ತೊಮ್ಮೆ ನಮ್ಮ ಕಾಂಗ್ರೆಸ್ ಪಕ್ಷ NSU ಕಡೆಯಿಂದ ಅವರಿಗೆ ಶುಭಾಶಯಗಳನ್ನೇ ಹೇಳಕ್ಕೆ ಇಷ್ಟಪಡ್ತೀನಿ.